ಓಕೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಹೆಗ್ಗೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾನ್ಯ ಶ್ರೀ ಗೋವಿಂದರಾಜು ಅವರು ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians.in.india.com ಆನ್ಲೈನ್ ಮೀಡಿಯಾ ಪರವಾಗಿ ತಮಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು ಸರ್. ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ದೀರಾ ಸರ್? ಈಗ 4 ವರ್ಷಕ್ಕೆ ಮುಂಚೆ ಸರ್. 4 ವರ್ಷಕ್ಕೆ ಮುಂಚೆ ನಾವು ಬ್ಯಾಕ್ವರ್ಡ್ ಕಮಿಟಿನವರು BCMB ಇಂದ ಒಂದು ಪಂಚಾಯತಿ ಪೋಸ್ಟಿಂಗ್ಸ್ ಇತ್ತು. ಹಾಗಾಗಿ ನಾವು ಒಂದ್ಸತಿ ಪ್ರಯತ್ನ ಮಾಡೋಣ ಅಂತ 4 ವರ್ಷಕ್ಕೆ ಮುಂಚೆ ನಾನು ರಾಜಕೀಯಕ್ಕೆ ಬಂದೆ ಸರ್. 4 ವರ್ಷಕ್ಕೆ ಮುಂಚೆ ಸದಸ್ಯರಾಗಿ. ಹೌದು ಸರ್, ತಾವು ರಾಜಕೀಯ ಪ್ರವೇಶ ಮಾಡುವ ಮೊದಲು ಜನಪರ ಯಾವುದಾದ್ರು ಹುದ್ದೆಯಲ್ಲಿದ್ದಾರೆ ಸರ್? ಇಲ್ಲ. ಸಂಘಟನೆ ಕಾರ್ಯಗಳು ಯಾವುದು ಆ ಥರ? ಇಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡಿದ್ವಿ. ಅದರಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹೌದು. ತಾವು ರಾಜಕೀಯ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಜನರಿಗಾಗಿ ಯಾವ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಸರ್? ಜನರಿಗೆ ಮುಖ್ಯವಾಗಿ ಮೂಲಭೂತವಾಗಿ ಏನೇನು ಕೆಲಸ ಬೇಕೋ, ಈಗ ಕುಡಿಯೋ ನೀರು ಇರ್ಬೋದು, ಚರಂಡಿ ಇರ್ಬೋದು, ಅಥವಾ ರಸ್ತೆದಿರ್ಬೋದು, ಅದನ್ನು ನನ್ನ ವಾರ್ಡಲ್ಲಿ ನಾನು ಮಾಡಿದ್ದೀನಿ ಸರ್. ಮಾಡಿದ್ದೀನಿ. ನಾನು ಮುಂದಿನ ದಿನ ಏನು ಯೋಚನೆ ಮಾಡಿಲ್ಲ, ಅದನ್ನು ಮುಂದೆ ನೋಡೋಣ. ಇಷ್ಟೆಲ್ಲ ಕಾರ್ಯಕರ್ತಗಳು ತಾವು ಜನರಿಗಾಗಿ ಮಾಡಿದ್ದೀರಲ್ಲ ಅಂತ ಹೇಳ್ತಿರಲ್ಲ ಸರ್, ಬಹಳ ಮುಖ್ಯವಾಗಿ ಜನ ನೆನಪಿಗಳು ಇಟ್ಟುಕೊಳ್ಳುವಂತ ಕೆಲಸ ಯಾವುದಾದ್ರು ಒಂದು ಕೆಲಸ ಸರ್? ಅದೇ ಕೆಲಸ. ಈಗ ಮನೆ ಇಲ್ದವರಿಗೆ ಕೆಲವೊಬ್ಬರಿಗೆ ಮನೆಗಳು ಹಾಕಿಸ್ಕೊಟ್ಟಿದ್ದೀವಿ, ಲೋನ್ ಮಾಡಿಸ್ಕೊಟ್ಟಿದ್ದೀವಿ, ಅವ್ರಿಗೆ ಮನೆ ಕಟ್ಕೊಳ್ಳೋಂಗೆ ನೋಡ್ಕೊಂಡಿದ್ದೀವಿ ನಮ್ಮ ಕಡೆಯಿಂದ. ಸರ್, ನಿಮ್ಮ ಕುಟುಂಬ ಸದಸ್ಯರಲ್ಲಿ ರಾಜಕೀಯಕ್ಕೆ ಬರೋಕೆ ಯಾವುದಾದ್ರು ಪ್ರೋತ್ಸಾಹ ನೀಡಿದ ವ್ಯಕ್ತಿ ಯಾರಾದ್ರು? ಸರ್, ನಮ್ಮ ಅಣ್ಣ ಹೆಸರು ಸರ್? ವೆಂಕಟಪ್ಪ ಅಂತ. ಅವ್ರು ನಿಮಗೆ ಪ್ರೋತ್ಸಾಹ ಕೊಟ್ರ? ನಿಂತ್ಕೊಳ್ಳಿ, ಇರಲಿ, ನಾವು ನಮ್ಮವರು ಸ್ವಲ್ಪ ಫೀಲ್ಡಿಗೆ ಬರೋಣ, ನಿಂತ್ಕೊಳ್ಳಿ, ನಮ್ಮದು ಮೈನರ್ ಕಮಿಟೀಸ್ ಮುಂಚೆನೆ ಇರಲಿ, ನಾವು ಒಬ್ರು ಅದು ಸೋಲಿ ಇರಲಿಲ್ಲ ಸರ್. ನಿಮ್ಮ ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋದು ಇರಲಿಲ್ಲ. ಅವ್ರು ನಿಮಗೆ ಪ್ರೋತ್ಸಾಹ ಕೊಟ್ರ? ಹೌದು ಸರ್, ತಮ್ಮ ಅಥವಾ ಸಮಾಜದಲ್ಲಿ ಆದರೂ ನಿಮಗೆ ಪ್ರೇರಣೆ ಕೊಟ್ಟ ವ್ಯಕ್ತಿ? ಸರ್, ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ, ಸುಮಾರು ಜನ ಇದ್ದಾರೆ. ಈಗ ನಮ್ಮ ಮಾಜಿ ಅಧ್ಯಕ್ಷ ಇರ್ಬೋದು, ಮತ್ತು ನಮ್ಮ ಕಜಿನ್ ಒಬ್ಬರು ಶಶಿಕುಮಾರ್ ಅಂತ ಇದ್ದಾರೆ, ಅವರು ಪರಮೇಶ್ ಅಂತ ನಮ್ಮ ಸ್ನೇಹಿತರು, ತುಂಬ ಜನ ಇದ್ದಾರೆ. ಅವರೆಲ್ಲ ಕೋಆಪರೇಟಿವ್ ಇಂದಲೇ ನಾನು ರಾಜಕೀಯದಲ್ಲಿ ಸ್ವಲ್ಪ ಮೇಲ್ ಬರೋಕ್ಕಾಗಿತ್ತು. ಸರ್, ನೀವು ಸದಸ್ಯರಾಗಿದ್ದಾರಲ್ಲ, ಈಗ ಇದೇ ಹುದ್ದೆಯಲ್ಲಿ ಇಟ್ಕೊಂಡು ಮುಂದೆ ಯಾವ ಕೆಲಸ ಕಾರ್ಯಗಳು ಮಾಡ್ಬೇಕಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದೀರಾ? ಸರ್, ಅದೇ ಜನಗಳಿಗೆ ಅಟ್ಲೀಸ್ಟ್ ಮೂಲಭೂತವಾಗಿ ಕುಡಿಯೋ ನೀರೋ, ರಸ್ತೆದೋ, ದೀಪದೋ ಏನು ಅತ್ಯವಶ್ಯಕವಾಗಿ ಬೇಕು ಅಂಥದ್ದು ತೊಂದರೆ ಆಗದಂಗೆ ನೋಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು, ಮೇಯ್ನ್ ಒಬ್ಬ ಮನುಷ್ಯನಿಗೆ ಮೇಯ್ನ್ ಏನು ಬೇಕು ಅದು ತೊಂದರೆ ಆಗಬಾರ್ದು ಅನ್ನೋ ಥರ ನೋಡ್ಕೊಬೇಕು ಅನ್ಕೊಂಡಿದ್ದೀನಿ. ಅಲ್ಲಲ್ಲ, ನನ್ನ ಪೀರಿಯಡ್ ಇರೋವರೆಗೂ ಸರ್. ತಾವು ಇನ್ನೂ ರಾಜಕೀಯ ಕ್ಷೇತ್ರದಲ್ಲಿ ಇನ್ನು ಯಾವ್ಯಾವ ರೀತಿ ಮುಂದೆ ಬರಬೇಕಂತ ಅನ್ಕೊಂಡಿದ್ದೀರಾ ಸರ್? ಅದು ಭವಿಷ್ಯ ಹೇಳೋಕ್ಕಾಗಲ್ಲ, ನೋಡೋಣ. ಮುಂದಕ್ಕೆ ಒಂದು ಆಪರ್ಚುನಿಟೀಸ್ ಬಂದರೆ ನೋಡೋಣ. ನಾವು ಈಗೇನು ಆ ಥರ ಏನು ಇಟ್ಕೊಂಡಿಲ್ಲ. ಈಗ ನಮ್ಮ ಮುಂದೆ ಭಾರತದಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಪ್ರತಿಯೊಬ್ಬ ಮತದಾರರು ಯೋಚನೆ ಮಾಡಿ ಈ ಹಣಕ್ಕಾಗಲಿ ಹೆಂಡಕ್ಕಾಗಲಿ ಯಾವುದೇ ಆಮಿಷಕ್ಕೆ ಒಳಗಾಗದಂಗೆ ದೇಶದ ಒಂದು ಒಳ್ಳೆಯ ಇದಕ್ಕೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು. ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಈಗಿನ ಯುವ ಜನತೆಗೆ ಏನು ಸಂದೇಶ ನೀಡ್ತಾರೆ ಸರ್? ಯುವಕರಲ್ಲಿ ಬಹಳಷ್ಟು ಜನ ಇವತ್ತು ಅಡ್ಡದಾರಿಯಲ್ಲಿದ್ದಾರೆ. ಆ ಒಂದು ದಾರಿಲಿ ಹೋಗದೆ ಒಳ್ಳೆ ದಾರಿಲಿ ಹೋಗಿ ಅವ್ರ ಜೀವನನ ಒಳ್ಳೆತನ ರೂಪಿಸ್ಕೊಳ್ಬೇಕು ಅಂತ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹೆಗ್ಗೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾನ್ಯ ಶ್ರೀ ಗೋವಿಂದರಾಜ್ ಅವರಿಗೆ ನಮ್ಮ politicians.in.india ಆನ್ಲೈನ್ ಮೀಡಿಯಾದಿಂದ ಹಾರ್ದಿಕ ಅಭಿನಂದನೆಗಳು. ಥ್ಯಾಂಕ್ ಯು ಸರ್.